ನೀವು ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಹೈ ಇಂಪ್ಯಾಕ್ಟ್ ನ್ಯೂಸ್ ಗಳು ಬರುತ್ತೆ ಅಂತ ಕೇಳಿದ್ರ, ಬಟ್ ಇದು ಯಾವ್ದ್ರಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾ? ಇದನ್ನ ನೋಡ್ಬೇಕು ಅಂತಂದ್ರೆ ನಾವು ಎಕನಾಮಿಕ್ ಕ್ಯಾಲೆಂಡರ್ ಆದ ಫಾರೆಕ್ಸ್ ಫ್ಯಾಕ್ಟರಿನ ನೋಡ್ಬೇಕು. ಸೊ ಇದನ್ನ ಯಾವ ತರ ನಾವು ಯೂಸ್ ಮಾಡಬಹುದು, ಹಾಗೆ ಇದರಿಂದ ಬೆನಿಫಿಟ್ಸ್ ಏನೇನಿದೆ, ಹಾಗೆ ಇದನ್ನ ಯಾವ್ಯಾವ ತರ ಆಲ್ಟರ್ನೇಟ್ ಮಾಡ್ಕೋಬೇಕು, ನಮಗೆ ಬೇಕಾಗಿರೋ ರೀತಿಲಿ ಯಾವ ತರ ನಾವು ಫಿಲ್ಟರ್ ನ ಅಪ್ಲೈ ಮಾಡ್ಕೋಬೇಕು, ಹಾಗೆ ಬಿಗಿನರ್ಸ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ, ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಯೂಸಿಂಗ್ ಫಾರೆಕ್ಸ್ ಫ್ಯಾಕ್ಟರಿ. ಫಾರೆಕ್ಸ್ ಫ್ಯಾಕ್ಟರಿನ ಯಾವ ತರ ಯೂಸ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವಾಗ ನೀವು ಡೇ 60 ಇಂದ ಏನು ಡೇ 68 ಗಂಟೆ ನೋಡಿದ್ರಿ, ಅದೆಲ್ಲ ನಿಮಗೆ ಈ ಫಾರೆಕ್ಸ್ ಫ್ಯಾಕ್ಟರಿ ನೋಡ್ಬೇಕಾಗುತ್ತೆ. ಸೊ ಇದನ್ನ ಯಾವ ತರ ನೋಡ್ಬೇಕು, ಏನೇನ್ ಮಾಡ್ಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಫಾರೆಕ್ಸ್ ಫ್ಯಾಕ್ಟರಿ? ಫಾರೆಕ್ಸ್ ಫ್ಯಾಕ್ಟರಿ ಅಂದ್ರೆ ಏನು? Forex Factory is the one of the most popular website used by forex traders worldwide. Forex Factory ಅನ್ನೋದು ಮೋಸ್ಟ್ ಪಾಪ್ಯುಲರ್ ವೆಬ್ಸೈಟ್ ಆಗಿರುತ್ತೆ. ಇದನ್ನ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾ ಟ್ರೇಡರ್ಸ್ ಯೂಸ್ ಮಾಡ್ತಾರೆ. ಇಟ್ ಹೆಲ್ಪ್ಸ್ ಟ್ರೇಡರ್ಸ್ ಟ್ರ್ಯಾಕ್ ಎಕನಾಮಿಕ್ ನ್ಯೂಸ್, ಹೈ ಇಂಪ್ಯಾಕ್ಟ್ ಇವೆಂಟ್ಸ್, ಇಂಟ್ರೆಸ್ಟ್ ರೇಟ್ ಡಿಸಿಷನ್, CPI ರಿಪೋರ್ಟ್ಸ್, NFP ರಿಲೀಸಸ್, ಮಾರ್ಕೆಟ್ ಸೆಂಟಿಮೆಂಟ್. ಸೊ ಇದು ಯಾವ ತರ ಟ್ರೇಡರ್ಸ್ಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಯಾವ್ಯಾವ ನ್ಯೂಸ್ ಬರ್ತಾ ಇದೆ ಅನ್ನೋದನ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಟ್ರೇಡರ್ಸ್ಗೆ ಹೆಲ್ಪ್ ಆಗುತ್ತೆ. ನ್ಯೂಸ್ಗಳು ನೋಡಿದರೆ ಹೇಳ್ದಂಗೆ ಎಕನಾಮಿಕ್ ನ್ಯೂಸ್ಗಳು ಇರುತ್ತೆ, ಹಾಗೆ ಹೈ ಇಂಪ್ಯಾಕ್ಟ್ ಇವೆಂಟ್ಸ್ ಯಾವ್ಯಾವುದು ಅಂತ ಇರುತ್ತೆ, ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇರುತ್ತೆ, ಹಾಗೆ CPI ರಿಪೋರ್ಟ್ಸ್ ಇರುತ್ತೆ, ಜೊತೆಗೆ NFP ರಿಲೀಸಸ್ ಇರುತ್ತೆ, ಹಾಗೆ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನೋದು ಗೊತ್ತಾಗುತ್ತೆ. ಸಿಂಪ್ಲಿ ಪುಟ್, ಫಾರೆಕ್ಸ್ ಫ್ಯಾಕ್ಟರಿ ಹೆಲ್ಪ್ಸ್ ಟ್ರೇಡರ್ಸ್ ನೌ ವೆನ್ ಇಂಪಾರ್ಟೆಂಟ್ ನ್ಯೂಸ್ ಈಸ್ ಕಮಿಂಗ್. ಸೊ ಫಾರೆಕ್ಸ್ ಫ್ಯಾಕ್ಟರಿ ಅನ್ನೋದು ಯಾವ್ಯಾವ ಇಂಪಾರ್ಟೆಂಟ್ ನ್ಯೂಸ್ ಬರುತ್ತೆ ಅನ್ನೋದು ನಮಗೆ ನೆಕ್ಸ್ಟ್, ಇವಾಗ ಫಾರ್ ಎಕ್ಸಾಂಪಲ್ ಈ ಮಂತ್ ಅಲ್ಲಿ ಯಾವ್ಯಾವ ನ್ಯೂಸ್ ಬರುತ್ತೆ ಅನ್ನೋದು ನಮಗೆ ಮುಂಚಿತವಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಫಾರೆಕ್ಸ್ ಫ್ಯಾಕ್ಟರಿನ ಯೂಸ್ ಮಾಡಬೇಕಾಗುತ್ತೆ, ಓಕೆನಾ? ವೈ ಫಾರೆಕ್ಸ್ ಫ್ಯಾಕ್ಟರಿ ಇಸ್ ಇಂಪಾರ್ಟೆಂಟ್? ಯಾಕೆ ಫಾರೆಕ್ಸ್ ಫ್ಯಾಕ್ಟರಿ ಅನ್ನೋದು ಇಂಪಾರ್ಟೆಂಟ್? ಮೆನಿ ಬಿಗಿನರ್ ಟ್ರೇಡರ್ಸ್ ಲೂಸ್ ಮನಿ ಬಿಕಾಸ್ ದೇ ಎಂಟರ್ ಟ್ರೇಡ್ಸ್ ವಿತೌಟ್ ನೋಯಿಂಗ್ ದಟ್ ಮೇಜರ್ ನ್ಯೂಸ್ ಇಸ್ ಅಬೌಟ್ ಟು ಬಿ ರಿಲೀಸ್ಡ್. ಅಂದ್ರೆ ತುಂಬಾ ಜನ ಬಿಗಿನರ್ಸ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಮನಿನ ಲೂಸ್ ಮಾಡ್ಕೋತಾರೆ. ಯಾಕಂತಂದ್ರೆ ಅವರಿಗೆ ಯಾವ ನ್ಯೂಸ್ ಬರ್ತಾ ಇದೆ ಅಂತ ಗೊತ್ತಾಗಲ್ಲ. ಸೊ ವಿತೌಟ್ ನ್ಯೂಸ್ ಇವರು ಅದನ್ನ ತಿಳ್ಕೊಳ್ಳೋದೆ, ಯಾವ್ಯಾವ ಮೇಜರ್ ನ್ಯೂಸ್ಗಳು ಬರ್ತಾ ಇದೆ ಅಂತ ಗೊತ್ತಿಲ್ಲದೆ ಎಂಟರ್ ಆಗಿ ಲಾಸಸ್ ಮಾಡೋ ಚಾನ್ಸಸ್ ಇದೆ. ಎಕ್ಸಾಂಪಲ್ ನೋಡಿದರೆ, ಯು ಎಂಟರ್ ಎ ಬೈ ಟ್ರೇಡ್ 5 minutes ಲೇಟರ್. ಅಂದ್ರೆ ನೀವು ಇವಾಗ ಒಂದು ಬೈ ಟ್ರೇಡ್ ತಗೊಂಡಿದ್ರ ಅನ್ಕೊಳ್ಳಿ, 5 minutes ಲೇಟರ್ ಏನಾಗುತ್ತೆ ಅಂತಂದ್ರೆ NFP ನ್ಯೂಸ್ ರಿಲೀಸಸ್. ಸೊ NFP ನ್ಯೂಸ್ ಬಂದ್ರೆ ನಿಮಗೆ ಆಲ್ರೆಡಿ ಗೊತ್ತು 100 pips ಮೇಲೆ ಮೂವ್ಮೆಂಟ್ಸ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಮಾರ್ಕೆಟ್ ಕ್ರಾಶ್ 100 pips. ಮಾರ್ಕೆಟ್ ಏನಾದ್ರು 100 pips ಕ್ರಾಶ್ ಆದ್ರೆ ಯುವರ್ ಸ್ಟಾಪ್ ಲಾಸ್ ಗೆಟ್ ಹಿಟ್. ಸೊ ನಾವು ಬೈ ಟ್ರೇಡ್ ತಗೊಂಡಿದ್ರಿಂದ ನಮ್ಮ SL ಹಿಟ್ ಆಗೋ ಚಾನ್ಸಸ್ ಇದೆ. ನಾವು SL ಇಟ್ಟಿರೋದು ಒನ್ ಪಿಪ್ ಆರ್ 2 pip ಅಲ್ಲಿ ನಾವು SL ಇಟ್ಟಿರ್ತೀವಿ, ಬಟ್ ಇದು 100 pips ಮೂವ್ಮೆಂಟ್ ಆಗೋದ್ರಿಂದ ನಮಗೆ ಲಾಸ್ ಆಗೋ ಚಾನ್ಸಸ್ ಇದೆ. ಫಾರೆಕ್ಸ್ ಫ್ಯಾಕ್ಟರಿ ಹೆಲ್ಪ್ಸ್ ಅವಾಯ್ಡ್ ದೀಸ್ ಸಿಚುವೇಶನ್. ಸೊ ಫಾರೆಕ್ಸ್ ಫ್ಯಾಕ್ಟರಿ ಇಂಥ ಸಿಚುವೇಶನ್ಸ್ ನ ಅವಾಯ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ? ನೆಕ್ಸ್ಟ್, ಫಾರೆಕ್ಸ್ ಫ್ಯಾಕ್ಟರಿ ಫ್ಯೂಚರ್ಸ್. ಫಾರೆಕ್ಸ್ ಫ್ಯಾಕ್ಟರಿ ಫ್ಯೂಚರ್ಸ್ ನೋಡಿದರೆ ದಿ ಮೇನ್ ಸೆಕ್ಷನ್ಸ್ ಆರ್ ಎಕನಾಮಿಕ್ ಕ್ಯಾಲೆಂಡರ್. ಎಕನಾಮಿಕ್ ಕ್ಯಾಲೆಂಡರ್ ಇರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್. ಸೆಕೆಂಡ್ ಒನ್ ನ್ಯೂಸು, ಲೇಟೆಸ್ಟ್ ಫಿನಾನ್ಷಿಯಲ್ ನ್ಯೂಸು, ಓಕೆ. ಹಾಗೆ ಮಾರ್ಕೆಟ್ ಡಿಸ್ಕಷನ್ಸ್ ಅಂಡ್ ಅನಾಲಿಸಿಸ್, ಹಾಗೆ ಟ್ರೇಡ್ಸ್, ವ್ಯೂ ಟ್ರೇಡಿಂಗ್ ಐಡಿಯಾಸ್ ಅಂಡ್. ಇವಾಗ ನಾವು ಇದನ್ನ ಫಾರೆಕ್ಸ್ ಫ್ಯಾಕ್ಟರಿ ನೋಡೋಣ. ಈಗ ನೀವು ಗೂಗಲ್ ಫಾರೆಕ್ಸ್ ಫ್ಯಾಕ್ಟರಿ ಅಂತ ಸರ್ಚ್ ಮಾಡಿ. ನಾನು ಇಲ್ಲಿ ಆಲ್ರೆಡಿ ಸರ್ಚ್ ಮಾಡಿರೋದ್ರಿಂದ ಇದೆ, ಓಕೆ. ಫಾರೆಕ್ಸ್ ಫ್ಯಾಕ್ಟರಿ ಸರ್ಚ್ ಮಾಡಿದಂಗೆ ನೋಡಿ, ಫಾರೆಕ್ಸ್ ಫ್ಯಾಕ್ಟರಿ ಗ್ಲೋಬಲ್ ಮಾರ್ಕೆಟ್ ಆಫ್ ದಿ ಸ್ಮಾರ್ಟ್ ಮನಿ ಅಂತ ಇದೆ. ಸೊ ಇಲ್ಲಿ ನೋಡಿ ನಮ್ಗೆ ಏನೇನಿದೆ, ಕ್ಯಾಲೆಂಡರ್ ಇದೆ, ನ್ಯೂಸ್ ಇದೆ, ಗೋಲ್ಡ್, ಯೂರೋ USD, ಟ್ರೇಡ್ಸ್ ಇದೆ, ಫಾರ್ಮ್ಸ್ ಇದೆ, ಓಕೆ. ನಾವು ಇದನ್ನ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಂಗೆ ನಮ್ಗೆ ಈ ತರ ಇರುತ್ತೆ, ಓಕೆ. ಇದ್ರದ್ದು ಇಂಟರ್ಫೇಸ್ ಈ ತರ ಇರುತ್ತೆ. ಇಲ್ಲಿ ನೋಡಿ, ಫಾರ್ಮ್ಸ್ ಇದೆ, ಟ್ರೇಡ್ಸ್ ಇದೆ, ನ್ಯೂಸ್ ಇದೆ, ಕ್ಯಾಲೆಂಡರ್ ಇದೆ, ಮಾರ್ಕೆಟ್ ಇದೆ, ಬ್ರೋಕರ್ಸ್ ಇದೆ. ಇವಾಗ ಫಾರ್ಮ್ಸ್ ನೋಡೋಣ, ಓಕೆ.
ಫಾರ್ಮ್ಸ್ ಅಲ್ಲಿ ನೋಡಿ ಯಾವ್ಯಾವ ಫಾರ್ಮ್ಸ್ ಇದೆ: ಇಂಟರಾಕ್ಟಿವ್ ಟ್ರೇಡಿಂಗು, ಟ್ರೇಡಿಂಗ್ ಸಿಸ್ಟಮ್ಸು, ಟ್ರೇಡಿಂಗ್ ಡಿಸ್ಕಷನು, ಪ್ಲಾಟ್ಫಾರ್ಮ್ ಟ್ರೆಕ್ಕು, ಬ್ರೋಕರ್ ಡಿಸ್ಕಷನು, ಪ್ರಾಫಾರ್ಮ್ ಡಿಸ್ಕಷನು, ಟ್ರೇಡಿಂಗ್ ಜರ್ನಲ್ಸು ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡ್ದಂಗೆ ಏನೇನು ಯಾವ್ಯಾವ ಥರ ಅಂತೆಲ್ಲ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ ಯೂರೋ USD ಏನೋ ಬಂದಿದೆ, ಲಾಸ್ಟ್ ರಿಪ್ಲೈ. ಓಕೆ, ಗೋಲ್ಡ್ ಸ್ಟೇಯಿಂಗ್ ಕೋರ್ಸ್ ಸೌತ್ ಅಂತ ಏನೋ ಕೊಡ್ತಿದ್ದಾರೆ. ಸೊ ಇಲ್ಲಿ ಯೂರೋ USD ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅದು ಏನು, ಐ ಆಮ್ ಶಾರ್ಟ್ ಫಾರ್ಮ್ 1.2176 SL 1.26, ಐ ಟುಕ್ ದಿ ಪೊಸಿಷನ್ ಫ್ರೈಡೆ ಮಾರ್ನಿಂಗ್ ಅರೌಂಡ್ 8 AM. ಸೊ ಈ ಥರ ಟ್ರೇಡರ್ಸ್ಗಳು ಇರ್ತಾರೆ. ಸೊ ಅವರು ಯಾವ್ಯಾವ ಟ್ರೇಡ್ಸ್ ತಗೊಂಡಿದ್ರು ಯೂರೋ USD ಅನ್ನೋದು ಇಲ್ಲಿ ನೋಡಿ ಇಲ್ಲಿ ಕೊಡ್ತಾ ಹೋಗ್ತಿದ್ದಾರೆ. ಓಕೆನಾ. ಸೊ ಇಲ್ಲಿ ಮತ್ತೆ ಬ್ಯಾಕ್ ಬಂದರೆ ಎಲ್ಲ ಪ್ರತಿಯೊಂದು ನೋಡ್ಬೋದು. ಓಕೆ, ಗೋಲ್ಡ್ ಟ್ರೇಡಿಂಗು, ಗೋಲ್ಡಲ್ಲಿ ಏನೇನು ಆಗ್ತಿದೆ ಇಲ್ಲಿ ನೋಡಿ. ದಿಸ್ ಈಸ್ ಎ ಕಂಟಿನ್ಯೂಷನ್ ಆಫ್ ದಿ ಟಾಪಿಕ್ ಆಫ್ ಗೋಲ್ಡ್ ಟ್ರೇಡಿಂಗು. ಸೊ ಇಲ್ಲಿ ನಾವು ಕ್ಲಿಕ್ ಮಾಡ್ದಂಗೆ ಅವ್ರದ್ದು ಏನೇನಿದೆ ಅದೆಲ್ಲ ಪ್ರತಿಯೊಂದು ನೋಡ್ಬೋದು. ಓಕೆ, ಸೊ ಈ ಥರ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು ಅದೇ ಥರ ಟ್ರೇಡ್ಸಿಗೆ ಹೋದರೆ ಇವಾಗ ನೋಡಿ ಇಲ್ಲಿ ಟ್ರೇಡ್ಸ್ ಇದೆ. ಗೋಲ್ಡು USD ಸೆಲ್ಲು ಇವಾಗ ರೀಸೆಂಟಾಗಿ ಬಂದಿರೋದು. ಓಕೆ, ಹಾಗೆ ಗೋಲ್ಡ್ USD ಬೈ, ಯಾವ ಪಾಯಿಂಟಲ್ಲಿ ಬೈ ಮಾಡಬೇಕು, ಯಾವ ಪಾಯಿಂಟಲ್ಲಿ ಸೆಲ್ ಮಾಡಬೇಕು, ಹಾಗೆ ಟ್ರೇಡರ್ಸ್ ಲೈಫು. ಸೊ ಇಲ್ಲೆಲ್ಲ ನಮಗೆ ಇನ್ ಡೀಟೇಲ್ ಆಗಿ ಸಿಗ್ತಾ ಹೋಗುತ್ತೆ. ಓಕೆ, ಇದನ್ನು ಕೂತ್ಕೊಂಡು ಇವತ್ತೆಲ್ಲ ಕ್ಲಿಕ್ ಮಾಡಿ ನೋಡಿ ಏನೇನು ಯಾವ್ಯಾವ ಥರ ವರ್ಕ್ ಆಗ್ತಿದೆ ಅಂತ. ನಮಗೆ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರೋದು ನ್ಯೂಸು. ಓಕೆ, ಸೊ ಏನೇನು ನ್ಯೂಸ್ಗಳು ಬಿಡುಗಡೆ ಆಗುತ್ತೆ ಇದು ನೀವು ನೋಡ್ತಾನೆ ಇರಬೇಕು. ಓಕೆ, ಇವಾಗ ನೋಡಿ 11 minutes ಆಗೋ ಚೀನಾಸ್ ಜೂನ್ ಟ್ರೇಡ್ ಟಾಪ್ಸ್ ಫಾರ್ಕಾಸ್ಟ್ ಬಿಯರ್ಡ್ ಬೈ AI ಬೂಮ್ ಅಂತ ಇದೆ. ಓಕೆ, ಸೊ ಅದು ಏನು ಅಂತ ಇನ್ ಡೀಟೇಲ್ ನ್ಯೂಸ್ ನೋಡ್ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಫುಲ್ ನ್ಯೂಸ್ ಅನ್ನೋದು ಸಿಗ್ತದೆ. ಸೊ ಚೀನಾದಲ್ಲಿ ಇವಾಗ ಸೆಮಿ ಕಂಡಕ್ಟರ್ಸ್ ಹೆವಿ ಡಿಮ್ಯಾಂಡ್ ಆಗ್ತಿದೆ ಅಂತ ನಮಗೆ ಆಲ್ರೆಡಿ ನ್ಯೂಸ್ ಸಿಕ್ಕಿದೆ. ಓಕೆ, ಸೊ ಇದರಿಂದ ಯಾವ್ಯಾವ ಸ್ಟಾಕ್ಸ್ ಇವಾಗ NVIDIA ಆಗಿರ್ಬೋದು ಅಥವಾ ಈ ಸೆಮಿ ಕಂಡಕ್ಟರ್ಸ್ನ ಯಾವ್ಯಾವ್ದು ಮಾಡ್ತಾರೆ ಅದಕ್ಕೆಲ್ಲ ಒಳ್ಳೆ ಬೂಮಿಂಗ್ ಬರೋ ಚಾನ್ಸಸ್ ಇದೆ. ಸೊ ಎಲ್ಲ ನ್ಯೂಸ್ಗಳು ನಿಮಗೆ ಇಲ್ಲೇ ಈ ಥರ ನೋಡ್ಬೋದು. ಓಕೆನಾ, ಪ್ರತಿ ಒಂದು ನ್ಯೂಸು ಏನೇನು ಆಗ್ತಿದೆ. ಇವಾಗ ನಿಮಗೆ ಕೆಲವೊಂದು ಟೈಮು ಚಾರ್ಟಲ್ಲಿ SL ಆಗೋ ಚಾನ್ಸಸ್ ಇದೆ, ಬಿಗ್ ಮೂವ್ಮೆಂಟ್ಸ್ ಬರೋ ಚಾನ್ಸಸ್ ಇದೆ. ಅದನ್ನು ನೀವು ನೋಡಬೇಕು ಅಂತಂದರೆ ಇಲ್ಲಿ ನ್ಯೂಸಲ್ಲಿ ಬಂದ್ಬಿಟ್ಟು ಯಾವ ನ್ಯೂಸು ಏನಕ್ಕೆ ಬಂದಿದೆ ಅಂತ ನೋಡಿದ್ರೆ ಇಲ್ಲಿ ಏನಾದ್ರು ಟ್ರಂಪ್ ಏನಾದ್ರು ಮಾತಾಡ್ತಿದ್ದಾರೆ ಅಂತಂದರೆ ಪಕ್ಕ ಬಿಗ್ ಮೂವ್ ಬಂದೇ ಬರುತ್ತೆ. ಓಕೆ, ಸೊ ಅದರಿಂದ ಇದು ಚೆಕ್ ಮಾಡ್ಬೋದು. ಓಕೆನಾ, ನೆಕ್ಸ್ಟು ಅದು ಬಿಟ್ಟರೆ ಕ್ಯಾಲೆಂಡರು ನಮಗೆ ಮೇಯ್ನ್ ಆಗಬೇಕಾಗಿರೋದು ಕ್ಯಾಲೆಂಡ್ರು. ಸೊ ಇಲ್ಲಿ ಈ ವೀಕಲ್ಲಿ ನೋಡೋದಾದರೆ ನಮಗೆ ಯಾವ್ಯಾವ ನ್ಯೂಸ್ ಇದೆ, ಯಾವ್ಯಾವ ಟೈಮಲ್ಲಿದೆ, ಯಾವ್ಯಾವ ಕರೆನ್ಸಿಗಿದೆ, ಏನೇನು ಇಂಪ್ಯಾಕ್ಟ್ ಇದೆ, ಅಲರ್ಟ್ಸ್ ಏನು, ಮತ್ತು ಅದರದ್ದು ಡೀಟೇಲ್ಸು, ಆ್ಯಕ್ಚುअಲ್ಲು, ಫಾರ್ಕ್ಯಾಸ್ಟು, ಪ್ರೀವಿಯಸ್ಸು ಮತ್ತು ಗ್ರಾಫು, ಇಷ್ಟು ಡೀಟೇಲ್ ನಮಗೆ ಇಲ್ಲಿ ಸಿಗುತ್ತೆ. ಓಕೆನಾ, ನೋಡಿದ್ರಲ್ವಾ ಟ್ರೇಡ್ಸು, ಮಾರ್ಕೆಟು, ನ್ಯೂಸು ಹಾಗೆ ಎಕನಾಮಿಕ್ ಕ್ಯಾಲೆಂಡರು. ನೆಕ್ಸ್ಟು ಎಕನಾಮಿಕ್ ಕ್ಯಾಲೆಂಡರ್, ದಿ ಎಕನಾಮಿಕ್ ಕ್ಯಾಲೆಂಡರ್ ಇಸ್ ದಿ ಮೋಸ್ಟ್ ಯೂಸ್ ಟೂಲ್ಸ್. ಸೊ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದೆ ಎಕನಾಮಿಕ್ ಕ್ಯಾಲೆಂಡ್ರು. ಇಟ್ ಶೋಸ್ ಅಪ್ಕಮಿಂಗ್ ನ್ಯೂಸಸ್. ಸೊ ಮುಂದೆ ಬರೋಂಥ ನ್ಯೂಸ್ಗಳನ್ನ ತಿಳಿಸುತ್ತೆ. ಇವೆಂಟ್ ಟೈಮು, ಯಾವ್ಯಾವ ಇವೆಂಟ್ಸ್ ಯಾವ್ಯಾವ ಟೈಮಲ್ಲಿ ನಡೆಯುತ್ತೆ ಅಂತ ತಿಳಿಸುತ್ತೆ. ಹಾಗೆ ಕರೆನ್ಸಿ ಅಫೆಕ್ಟೆಡು, ಯಾವ್ಯಾವೆಲ್ಲ ಕರೆನ್ಸಿಗಳು ಅಫೆಕ್ಟ್ ಆಗಿದೆ ಅಂತ ತಿಳಿಸುತ್ತೆ. ಹಾಗೆ ಫಾರ್ಕ್ಯಾಸ್ಟ್ ತಿಳಿಸುತ್ತೆ. ಹಾಗೆ ಪ್ರೀವಿಯಸ್ ರಿಸಲ್ಟ್ ತಿಳಿಸುತ್ತೆ. ಹಾಗೆ ಇಂಪ್ಯಾಕ್ಟ್ ಲೆವೆಲ್ ಏನು ಅಂತ ಅನ್ನೋದು ಈ ಎಕನಾಮಿಕ್ ಕ್ಯಾಲೆಂಡರ್ ಅನ್ನೋದು ತಿಳಿಸುತ್ತೆ. ಓಕೆನಾ, ಎಕ್ಸಾಂಪಲ್ ನೋಡಿದ್ರೆ ಇವಾಗ ಟೈಮು 8:30 PM. ಓಕೆ, 8:30 PM ಅಲ್ಲಿ ಕರೆನ್ಸಿ ನೋಡಿದ್ರೆ USDಲಿ, ಇವೆಂಟ್ ನೋಡಿದ್ರೆ CPI ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಥರ ಇರುತ್ತೆ. ಅದೇ ಥರ ಟೈಮು 8:30 PM USD NFP ಬರ್ತಾ ಇದೆ. ಅದೇ 12:30 AM USD FOMC ಬರ್ತಾ ಇದೆ. ಸೊ ಈ ಥರ ಇರುತ್ತೆ ನಿಮಗೆ ನೋಡೋಕ್ಕೆ. ದಿಸ್ ಹೆಲ್ಪ್ಸ್ ಟ್ರೇಡರ್ಸ್ ಪ್ರಿಪೇರ್ ಬಿಫೋರ್ ವಾಲಟಿಲಿಟಿ ಸ್ಟಾರ್ಟ್ಸ್. ಸೊ ಈ ಥರ ಮುಂಚೆನೇ ಗೊತ್ತಾದಾಗ ನಾವು ನಮ್ಮ ಟ್ರೇಡ್ಸ್ಗಳು ವಾಲಟಿಲಿಟಿ ಬರೋಕ್ಕಿಂತ ಮುಂಚೆನೆ ಒಂದೆಲ್ಲ ಕ್ಲೋಸ್ ಮಾಡ್ಬೋದು. ಇಲ್ಲಾಂದರೆ ಈ ನ್ಯೂಸ್ ಟ್ರೇಡಿಂಗ್ ಮಾಡೋಕ್ಕೋಸ್ಕರ ಪ್ರಿಪೇರ್ ಆಗ್ಬೋದು. ಓಕೆ, ಯಾವ ಥರ ಮಾಡ್ಬೋದು ಏನು ಅನ್ನೋದಕ್ಕೆ ಪ್ರಿಪೇರ್ ಆಗ್ಬೋದು. ಓಕೆ, ಇಂಪ್ಯಾಕ್ಟ್ ಲೆವೆಲ್ಸು, ರೆಡ್ ಫೋಲ್ಡರು ಐ ಇಂಪ್ಯಾಕ್ಟ್ ನ್ಯೂಸಸ್ಸು. ನಿಮಗೆ ಆಲ್ರೆಡಿ ನಾನು ಪ್ರೀವಿಯಸ್ ಯಾವುದೋ ವಿಡಿಯೋದಲ್ಲಿ ಹೇಳಿದ್ದೀನಿ. ರೆಡ್ ಫೋಲ್ಡರ್ ಅನ್ನೋದು ಐ ಇಂಪ್ಯಾಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿದರೆ NFP, CPI, ಇಂಟ್ರೆಸ್ಟ್ ರೇಟ್ಸು, FOMC, GDP. ಸೊ ಇದು 5 ಬರ್ತಾ ಇದೆ ಅಂತಂದರೆ ಈ ಟೈಮಲ್ಲಿ ನೀವು ಟ್ರೇಡ್ಸ್ ತಗೊಳಕ್ಕೆ ಹೋಗಬೇಡಿ. ಕ್ಯಾನ್ ಕ್ರಿಯೇಟ್ ಎ ಹ್ಯೂಜ್ ವಾಲಟಿಲಿಟಿ. ಸೊ ಬಿಗ್ ವಾಲಟಿಲಿಟಿ ಅನ್ನೋದು ಈ ರೆಡ್ ಫೋಲ್ಡರ್ ನ್ಯೂಸಿಂದ ಬರುತ್ತೆ. ಓಕೆ, ಹಾಗೆ ಇಂಪ್ಯಾಕ್ಟ್ ಲೆವೆಲ್ಸ್ ನೋಡೋದಾದರೆ ಇಲ್ಲಿ ನೋಡಿ ಆರೆಂಜ್ ಫೋಲ್ಡರ್ ಇದೆ. ಆರೆಂಜ್ ಫೋಲ್ಡರ್ ಅನ್ನೋದು ಮೀಡಿಯಂ ಇಂಪ್ಯಾಕ್ಟ್ ನ್ಯೂಸು, ಮಾಡ್ರೇಟ್ ವಾಲಟಿಲಿಟಿ. ಇಲ್ಲಿ ವಾಲಟಿಲಿಟಿ ಅನ್ನೋದು ಚಿಕ್ಕದಾಗಿರುತ್ತೆ ಬಟ್ ಇಂಪ್ಯಾಕ್ಟ್ ಇರುತ್ತೆ. ಅದೇ ಥರ ಯೆಲ್ಲೋ ಫೋಲ್ಡರ್ ನೋಡಿದರೆ ಲೋ ಇಂಪ್ಯಾಕ್ಟ್ ನ್ಯೂಸು, ಯೂಶಲಿ ಸ್ಮಾಲರ್ ಮಾರ್ಕೆಟ್ ಮೂವ್ಸು. ಸೊ ನಮಗೆ ಈ ಯೆಲ್ಲೋ ಫೋಲ್ಡರ್ ಅನ್ನೋದು ಏನು ಮ್ಯಾಟ್ರ್ ಆಗಲ್ಲ, ಯಾಕಂದರೆ ಇಲ್ಲಿ ಚಿಕ್ಕ ಮೂಮೆಂಟ್ಸ್ ಅನ್ನೋದು ಬರುತ್ತೆ. ಇದು ನಮಗೆ ಟ್ರೇಡರ್ಸಿಗೆ ಯಾವುದೇ ಥರ ಹೊಡ್ತಾ ಏನಿಲ್ಲ. ಇವಾಗ ಇದನ್ನು ನಾವು ಫಾರೆಕ್ಸ್ ಫ್ಯಾಕ್ಟರಿಲಿ ನೋಡೋಣ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ನೋಡಿ ಯೆಲ್ಲೋ ಫೋಲ್ಡರ್ಸ್ಗಳಿದೆಯಾ, ಹಾಗೆ ಆರೆಂಜ್ ಫೋಲ್ಡರು ಇದೆಯಾ, ಹಾಗೆ ಇಲ್ಲೊಂದು ಸಿಲ್ವರ್ ಫೋಲ್ಡರು ಇದೆ. ಓಕೆ, ಜೊತೆಗೆ ರೆಡ್ ಫೋಲ್ಡರ್ಸು ಇದೆ. ರೆಡ್ ಫೋಲ್ಡರಲ್ಲಿ ಏನು ಹೇಳ್ತಿದೆ, ಕೋರ್ CPI, CPI,
ಹಾಗೆ ಫೆಡ್ ಚೇರ್ಮನ್ ಬ್ರಾಸ್ ಟೆಸ್ಟಿಫೈಸ್, ಹಾಗೆ BOE ಗೌರ್ಮೆಂಟ್ ಬೈಲಿಪ್ ಸ್ಪೀಕ್ಸ್. ಸೊ ಅದು ಯಾವ್ಯಾವ ಕರೆನ್ಸಿಗೂ ಅಂತಾನು ಹೇಳ್ತಿದೆ ನೋಡಿ. ಇದು GBPಗೆ, ಇದು USDಗೆ, ಇದು USD, ಇದು USD, ಇದು USD. ಸೊ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ರೆಡ್ ನ್ಯೂಸಸ್ ಆಲ್ಮೋಸ್ಟ್ ನೋಡಿ USD, ಇಲ್ಲಿ ಕ್ಯಾಡಿಗೆ ಬಂದಿದೆ, ಹಾಗೆ ಇಲ್ಲಿ ನೋಡಿದ್ರೆ GBPಗೆ ಬಂದಿದೆ. ಈ ತರ ಇರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನಮಗೆ ಡೇಟ್ ಸಿಗುತ್ತೆ, ಹಾಗೆ ಟೈಮ್ ಇರುತ್ತೆ, ಜೊತೆ ಕರೆನ್ಸಿ ಇರುತ್ತೆ, ಹಾಗೆ ಇಂಪ್ಯಾಕ್ಟ್ ಲೆವೆಲ್ ಯಾವುದು ಅಂತ ತೋರಿಸುತ್ತೆ, ಹಾಗೆ ಅಲರ್ಟ್ಸು, ಡೀಟೇಲ್ಸ್. ಸೊ ಇಲ್ಲಿ ನಿಮ್ಗೆ ಯಾವುದೇ ಫೋಲ್ಡರ್ ನೋಡ್ಬೇಕು. ಇವಾಗ ಇಲ್ಲಿ ಕೋರ್ CPI M&M. ಸೊ ಓಕೆನಾ, ಇಲ್ಲಿ ನಮಗೆ ಡೀಟೇಲ್ ನೋಡ್ಬೋದು. ಯೂಶುವಲ್ ಎಫೆಕ್ಟ್ ಆಕ್ಚುಯಲ್ ಗ್ರೇಟರ್ ದೆನ್ ಫಾರ್ಕಾಸ್ಟ್ ಇಸ್ ಗುಡ್ ಫಾರ್ ಕರೆನ್ಸಿ. ಓಕೆನಾ, ಸೊ ಇದು ರಿಲೀಸ್ ಆಗ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಆಲ್ರೆಡಿ ಆಕ್ಚುಲ್ ಇಲ್ಲಿರುತ್ತೆ, ಫಾರ್ಕಾಸ್ಟ್ ನೋಡಿ ಇಲ್ಲಿರುತ್ತೆ, ಅದೇ ಪ್ರೀವಿಯಸ್ ಅಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದ್ರ ಡಾಟಾ ರಿಲೀಸ್ ಆದಂಗೆ ಪ್ರೀವಿಯಸ್ಗಿಂತ ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ, ಅಥವಾ ಫಾರ್ಕಾಸ್ಟ್ಗಿಂತ ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ. ಜಾಸ್ತಿ ಇದ್ರೆ ಪಾಸಿಟಿವ್ ಆಗುತ್ತೆ, ಕಮ್ಮಿ ಇದ್ರೆ ನೆಗೆಟಿವ್ ಆಗುತ್ತೆ. ಓಕೆನಾ, ಇಂಪ್ಯಾಕ್ಟ್ ಲೆವೆಲ್ಸ್ ಗೊತ್ತಾಯ್ತಲ್ವಾ. ನೆಕ್ಸ್ಟು ಹೌ ಟು ರೀಡ್ ಆ್ಯನ್ ಇವೆಂಟ್ಸ್ಗಳನ್ನ ಯಾವ ಥರ ರೀಡ್ ಮಾಡ್ಬೋದು. ಎಕ್ಸಾಂಪಲ್ USD CPI. ಇವಾಗ USDಲಿ CPI ನ್ಯೂಸ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಫಾರ್ಕಾಸ್ಟು 3% ಫಾರ್ಕಾಸ್ಟ್ ಆಲ್ರೆಡಿ ಇರುತ್ತೆ. ಓಕೆ, ಪ್ರೀವಿಯಸ್ಸು 2.8%. ಸೊ 2.8% ಪ್ರೀವಿಯಸ್ ಮಂತ್ಗಳಲ್ಲಿ ಇದ್ದಿದ್ದು. ಓಕೆ, ಆಕ್ಚುಯಲ್ ಬಂದಿದ್ದು 3.5%. ಸೊ ಇಲ್ಲಿ 2.8% ಅನ್ನೋದು ಪ್ರೀವಿಯಸ್ ಇದ್ದಿದ್ದು. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರು ಫಾರ್ಕಾಸ್ಟ್ ಅಲ್ಲಿ, ಅಂದ್ರೆ ಫಾರ್ಕಾಸ್ಟ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್. ಸೊ ಅಲ್ಲಿ 3% ಇತ್ತು, ಬಟ್ ಆಕ್ಚುಯಲ್ ಬಂದಿದ್ದು 3.5. ಸೊ ಇದಕ್ಕೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಜಾಸ್ತಿ ಇಲ್ಲ ಬಂತ. ಆಕ್ಚುಯಲ್ ಹೈಯರ್ ದೆನ್ ಫಾರ್ಕಾಸ್ಟ್ ಅಲ್ವಾ, ಫಾರ್ಕಾಸ್ಟ್ಗಿಂತ ಹೈಯರ್ ಬಂತು. ಪಾಸಿಬಲ್ ರಿಸಲ್ಟ್ USD ಸ್ಟ್ರೆಂಥನ್ಸ್. ಸೊ USD ಅನ್ನೋದು ಸ್ಟ್ರಾಂಗ್ ಆಗುತ್ತೆ. USD ಸ್ಟ್ರಾಂಗ್ ಆಗಿದ್ರೆ ಇಂಟ್ರೆಸ್ಟ್ ರೇಟ್ ಹೈಕ್ ಆಗುತ್ತೆ, ಹಾಗೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, GDP ಗ್ರೋತ್ ಚೆನ್ನಾಗಿರುತ್ತೆ, ಹಾಗೆ CPI ಪಾಸಿಟಿವ್ ಆಗಿರೋದ್ರಿಂದ USD ಸ್ಟ್ರಾಂಗ್ ಆಗುತ್ತೆ, ಎಕಾನಮಿ ಚೆನ್ನಾಗಿರುತ್ತೆ. ಇದೆಲ್ಲ ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲೇ ನಾನು ಹೇಳಿದ್ದೀನಿ. ಓಕೆನಾ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಲಮ್ಸ್. ಸೊ ಇಂಪಾರ್ಟೆಂಟ್ ಕಾಲಮ್ಸ್ ನೋಡಿದರೆ ಒಂದು ಕರೆನ್ಸಿ ಇರುತ್ತೆ, ಹಾಗೆ ಇವೆಂಟ್ಸ್ ಇರುತ್ತೆ. ಇವಾಗ ಕರೆನ್ಸಿ ಶೋಸ್ ಅಫೆಕ್ಟೆಡ್ ಕರೆನ್ಸಿ. ಓಕೆ, ಕರೆನ್ಸಿ ಏನ್ ತೋರಿಸುತ್ತೆ, ಯಾವ್ಯಾವ ಕರೆನ್ಸಿಗೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ ತೋರಿಸುತ್ತೆ. ಅದೇ ತರ ಈವೆಂಟ್ಸ್ ಕಾಲಮ್ ಅಲ್ಲಿ ಏನಿರುತ್ತೆ, ಟೈಪ್ಸ್ ಆಫ್ ನ್ಯೂಸ್, ಯಾವ್ಯಾವ ತರ ಟೈಪ್ಸ್ ನ್ಯೂಸ್ಗಳು ಬರ್ತಾ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಇವಾಗ ಎಕ್ಸಾಂಪಲ್ USD ಇದೆ ಅಂತ ಅನ್ಕೊಳ್ಳಿ, ಅಲ್ಲಿ NFP ನ್ಯೂಸ್ ಬರುತ್ತೆ. ಅದೇ ತರ ಯೂರೋ GDP ನ್ಯೂಸ್ ಇರೋ ಚಾನ್ಸಸ್ ಇದೆ, ಹಾಗೆ GBP CPI, ಹಾಗೆ JPY ಇಂಟ್ರೆಸ್ಟ್ ರೇಟ್ ಡಿಸಿಷನ್. ಓಕೆ, ಸೊ ಈ ತರ ನ್ಯೂಸಸ್ ಬರೋ ಚಾನ್ಸಸ್ ಇದೆ. ಇಲ್ಲಿ ಫಾರ್ಕಾಸ್ಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್, ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಬರ್ಬೋದು ಅನ್ನೋದು. ಅಲ್ಲಿ ಫಾರ್ಕಾಸ್ಟ್ ನಾವೇನು ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಬಿಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ಕಾಸ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಹಾಗೆ ಪ್ರೀವಿಯಸ್ ಲಾಸ್ಟ್ ರಿಪೋರ್ಟೆಡ್ ವ್ಯಾಲ್ಯೂ, ಸೊ ಏನ್ ರಿಪೋರ್ಟ್ ಅಲ್ಲಿ ವ್ಯಾಲ್ಯೂ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಆಕ್ಚುಯಲ್ ನ್ಯೂ ರಿಲೀಸ್ಡ್ ವ್ಯಾಲ್ಯೂ. ಸೊ ಇದೆಲ್ಲದಕ್ಕೂ ಕಂಪೇರ್ ಮಾಡಿದಾಗ ನಮಗೆ USD ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ USD ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ ಅಂತ ಗೊತ್ತಾದಾಗ ನಮ್ಮ ಪೊಸಿಷನ್ಸ್ ಅನ್ನೋದು ಬೈ ಸೈಡ್ ತಗೋಬೇಕಾ, ಸೆಲ್ ಸೈಡ್ ತಗೋಬೇಕಾ ಅನ್ನೋದು ಗೊತ್ತಾಗುತ್ತೆ. ಓಕೆ, ಫಾರ್ಕಾಸ್ಟ್ ವರ್ಸಸ್ ಆಕ್ಚುಯಲ್. ಫಾರ್ಕಾಸ್ಟಿಗೂ ಮತ್ತೆ ಆಕ್ಚುಯಲ್ಗೂ ಇರೋ ಡಿಫ್ರೆನ್ಸ್ ಏನಂದ್ರೆ, ದಿಸ್ ಈಸ್ ವಾಟ್ ಮೂವ್ಸ್ ದಿ ಮಾರ್ಕೆಟ್. ಸೊ ಇದರಿಂದನೇ ಮಾರ್ಕೆಟ್ ಅನ್ನೋದು ಮೂವ್ ಆಗೋದು. ಎಕ್ಸಾಂಪಲ್ ಫಾರ್ಕಾಸ್ಟ್ 200K ಜಾಬ್ಸ್, ಸೊ 2 ಲಕ್ಷ ಜಾಬ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಆಕ್ಚುಯಲ್ ಬಂದಿದ್ದು 350K ಜಾಬ್ಸ್, ಸೊ 3.5 ಲಕ್ಷ ಜಾಬ್ಸ್ ಬಂದಿದೆ ಅಂತ ಅನ್ಕೊಳ್ಳಿ. ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್, ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಬೆಟರ್ ಆಗಿ ಬಂದಿದೆ. ರಿಸಲ್ಟ್ ಏನಾಗುತ್ತೆ, USD ಬುಲ್ಲಿಶ್ ಆಗುತ್ತೆ ಅಲ್ವಾ, USD ಸ್ಟ್ರಾಂಗ್ ಆಗುತ್ತೆ. ಸೆಟ್ಟಿಂಗ್ ಯುವರ್ ಟೈಮ್ ಝೋನ್. ಸೊ ನಾವು ಇದರಲ್ಲೇ ಟೈಮ್ ಝೋನ್ನ ಸೆಟ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಯಾವ್ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಒನ್ ಕಾಮನ್ ಬಿಗಿನರ್ ಮಿಸ್ಟೇಕ್, ರಾಂಗ್ ಟೈಮ್ ಝೋನ್ ಸೆಟ್ಟಿಂಗ್. ಸೊ ನಿಮಗೆ ರಾಂಗ್ ಟೈಮ್ ಝೋನ್ ಇದ್ರೆ ನ್ಯೂಸು ಇಂಡಿಯನ್ ಟೈಮಲ್ಲಿ 6:30 ಇರುತ್ತೆ, ಬಟ್ ನೀವು ಟೈಮ್ ಝೋನ್ ಕರೆಕ್ಟಾಗಿ ಹಾಕಿಲ್ಲ ಅಂತಂದ್ರೆ ಇದು ನಮಗೆ 8:30 ತೋರಿಸಿರುತ್ತೆ. ನಾವು 6:30 ಏನಾದ್ರು ಟ್ರೇಡ್ ತೊಗೊಂಡಿದ್ರೆ ನಾವು ಓಡಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದರಿಂದ ಟೈಮ್ ಝೋನ್ ಅನ್ನೋದು ಸೆಟ್ ಮಾಡಬೇಕು. ಆಲ್ವೇಸ್ ಸೆಟ್ ಫಾರೆಕ್ಸ್ ಫ್ಯಾಕ್ಟರಿ ಟು ಯುವರ್ ಲೋಕಲ್ ಟೈಮ್ ಝೋನ್. ದಿಸ್ ಹೆಲ್ಪ್ಸ್ ಯು ನೋ ಎಕ್ಸಾಕ್ಟ್ಲಿ ವೆನ್ ನ್ಯೂಸ್ ವಿಲ್ ಬಿ ರಿಲೀಸ್. ಸೊ ನಾವು ನಮ್ಮ ಟೈಮ್ ಝೋನ್ಗೆ ಸೆಟ್ ಮಾಡಬೇಕು. ಅದು ಯಾವ ಥರ ಅಂತ ಇವಾಗ ತೋರಿಸ್ತೇನೆ. ಈ ಥರ ಮಾಡೋದ್ರಿಂದ ನಮಗೆ ನಮ್ಮ ಟೈಮ್ ಝೋನ್ಗೆ ಯಾವ್ಯಾವ ನ್ಯೂಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇವಾಗ ಫಾರೆಕ್ಸ್ ಫ್ಯಾಕ್ಟ್ರಿಲಿ ಇದು ಯಾವ ಥರ ಸೆಟ್ ಮಾಡೋದು ಅಂತ ಗೊತ್ತಾಗುತ್ತೆ. ಇವಾಗ ಫಾರೆಕ್ಸ್ ಫ್ಯಾಕ್ಟ್ರಿ ನೋಡ್ತಿರ್ಬೋದು, ಇಲ್ಲಿ ನೋಡಿ ಫಾರ್ಮ್ಸು, ಟ್ರೇಡ್ಸು, ನ್ಯೂಸು, ಕ್ಯಾಲೆಂಡ್ರು, ಮಾರ್ಕೆಟು, ಬ್ರೋಕರ್ಸು, ಇಷ್ಟು ಆಪ್ಷನ್ ಇದೆ. ಇದ್ರ ಪಕ್ಕದಲ್ಲಿ ನೋಡಿ ನೋಟಿಫಿಕೇಶನ್ ಇದೆ, ಇಲ್ಲಿ ಟೈಮ್ ಇದೆ, ಕಾಣಿಸ್ತಿದ್ಯಾ, 9:42 AM. ಸೊ ಇಲ್ಲಿ ಕ್ಲಿಕ್ ಮಾಡ್ದಂಗೆ ಇಲ್ಲಿ ಟೈಮ್ ಝೋನ್ ಕೇಳ್ತಾ ಇದ್ದಾರೆ. ಟೈಮ್ ಝೋನು ನಾನು ಸೆಲೆಕ್ಟ್ ಮಾಡಿರೋದು GMT 5:30 ಚೆನ್ನೈ, ಕೋಲ್ಕತ್ತಾ, ಮುಂಬೈ, ನ್ಯೂ ಡೆಲ್ಲಿ. ಸೊ ಇಲ್ಲಿ ನಮಗೆ ಡಿಫ್ರೆಂಟ್ ಟೈಮ್ ಝೋನ್ಗಳಿರುತ್ತೆ. ನಾವು ಇಲ್ಲಿ ಬೇಕಾಗಿರೋದು ಸರ್ಚ್ ಮಾಡಿ ತೆಗಿಬೇಕು. ಓಕೆ, ಸೊ ಯಾವುದು ಬೇಕು ಅನ್ನೋದು. ಇಲ್ಲ ಅಂತಂದರೆ ಇದನ್ನೇ ಕಾಪಿ ಪೇಸ್ಟ್ ಮಾಡಿ. ಓಕೆ, ಸೊ GMT + 5:30 ಅನ್ನೋದು ಹಾಕಿದ್ರೆ ಗೊತ್ತಾಗುತ್ತೆ.
ಹಾಗೆ ಟೈಮ್ ಝೋನ್ ಫಾರ್ಮ್ಯಾಟ್ ಯಾವ ಥರ ಬೇಕು, 24 ಅವರ್ಸ್ ಬೇಕಾ ಇಲ್ಲ AM PM ಸಾಕಾ ಅಂತಂದರೆ ಅದು ಕೊಟ್ಬಿಟ್ಟು ಸೇವ್ ಸೆಟ್ಟಿಂಗ್ಸ್ ಕೊಟ್ಟರೆ ನೋಡಿ ನಿಮಗೆ ಈ ಟೈಮಲ್ಲಿ ಇರುತ್ತೆ. ನಮ್ಮ ಟೈಮಲ್ಲಿ ಇವಾಗ 10 AM JPY ನ್ಯೂಸ್ ಇದೆ, ಹಾಗೆ 11:30ಗೆ ಯೂರೋ ನ್ಯೂಸ್ ಇದೆ. ಸೊ ಈ ಥರ ಎಲ್ಲ ನ್ಯೂಸ್ಗಳು ಗೊತ್ತಾಗುತ್ತೆ. ಟೈಮ್ ಝೋನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಅದು ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ತಗೊಳ್ಳೋ ಟ್ರೇಡ್ಸ್ ಎಲ್ಲ ರಾಂಗ್ ಆಗೋ ಚಾನ್ಸಸ್ ಇದೆ. ಓಕೆನಾ? ಟೈಮ್ ಝೋನ್ ಸೆಟ್ಟಿಂಗ್ ಗೊತ್ತಾಯ್ತಲ್ವಾ? ನೆಕ್ಸ್ಟು ನ್ಯೂಸ್ ಟ್ರೇಡಿಂಗ್ ರಿಸ್ಕು. ಸೊ ನ್ಯೂಸ್ ಟ್ರೇಡಿಂಗ್ ಮಾಡೋದ್ರಿಂದ ಏನೇನು ರಿಸ್ಕ್ ಇದೆ ಅಂತ ನೋಡೋದಾರೆ, ಬಿಫೋರ್ ಮೇಜರ್ ನ್ಯೂಸ್, ಯಾವ್ದಾದ್ರು ಮೇಜರ್ ನ್ಯೂಸ್ ಬರೋದಕ್ಕಿಂತ ಮುಂಚೆ ಸ್ಪ್ರೆಡ್ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅಂದರೆ ಆ ಆಸ್ಕ್ ಮತ್ತು ಬಿಡ್ ಪ್ರೈಸ್ 2 ಲೈನ್ ಇರುತ್ತಲ್ಲ, ಅದು ಸ್ಪೈಕ್ ಆಗಿ ತುಂಬ ಅಗಲದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಷ್ಟರಲ್ಲಿ ಇದ್ದಿದ್ದು ಮೇಜರ್ ನ್ಯೂಸ್ ಏನಾದ್ರು ಬರ್ತಾ ಇದೆ ಅಂದರೆ ಇಷ್ಟರಲ್ಲಿ ಹಿಂಗೆ ಹೊಡೆದಾಡ್ತಾ ಇರುತ್ತೆ. ಓಕೆ, ಸೊ ವಾಲಿಟಿಲಿಟಿ ಇನ್ಕ್ರೀಸಸ್. ಸೊ ಮೂಮೆಂಟ್ಸ್ ಅನ್ನೋದು ಫಾಸ್ಟಾಗಿ ಆಗ್ತಾ ಇರುತ್ತೆ. ಹಾಗೆ ಸ್ಟಾಪ್ ಆ್ಯಂಡ್ ಸಾಕರ್ಸ್, ಸೊ ಸ್ಟಾಪ್ ಆ್ಯಂಡ್ಗಳು ಆಗೋ ಚಾನ್ಸಸ್ಗಳಿದೆ. ಹಾಗೆ ಸ್ಲಿಪ್ಪೇಜ್ ಇನ್ಕ್ರೀಸಸ್. ಇವಾಗ ಫಾರ್ ಎಕ್ಸಾಂಪಲ್ ನೀವು $5 SL ಇಟ್ಟಿದ್ದೀರಾ, ಏನಾದ್ರು ಮೇಜರ್ ನ್ಯೂಸ್ ಬರ್ತಾ ಇದೆ ಅಂದಂಗೆ ಮಾರ್ಕೆಟ್ ಹೆವಿ ಮೂಮೆಂಟ್ಸ್ ಆಗೋ ಟೈಮಲ್ಲಿ ಅದೇನಾದ್ರು $5ಗೆ SL ಹೊಡೆಯೋದು $10ಗೆ ಹೋಗಿ SL ಹೊಡೆದ್ರೆ ಆ $10 SL ಆಗುತ್ತೆ. ಓಕೆ, ಅದನ್ನೇ ನಾವು ಸ್ಲಿಪ್ಪೇಜ್ ಅಂತ ಕರೆಯೋದು. ಅವಾಯ್ಡ್ ಎಂಟರಿಂಗ್ ರ್ಯಾಂಡಮ್ ಟ್ರೇಡ್ಸ್ ರೈಟ್ ಬಿಫೋರ್ ಮೇಜರ್ ನ್ಯೂಸಸ್. ಸೊ ಮೇಜರ್ ನ್ಯೂಸಸ್ ಬರೋಕ್ಕಿಂತ ಮುಂಚೆ ಯಾವುದೇ ಥರ ಟ್ರೇಡ್ಸ್ಗಳನ್ನ ತಗೊಳಕ್ಕೆ ನೋಡಬೇಡಿ. ಓಕೆ, ಸೊ ಯಾವತ್ತು ನ್ಯೂಸ್ ಬರ್ತಾ ಇದೆ ಅಂತಂದರೆ ಅರ್ಧ ಗಂಟೆ ಮುಂಚೆನೇ ನೀವು ಟ್ರೇಡ್ಸ್ನ ಕ್ಲೋಸ್ ಮಾಡ್ಕೋಬೇಕು. ಹಾಗೆ ನ್ಯೂಸ್ ಬಂದಮೇಲೆ ಅರ್ಧ ಗಂಟೆ ಆದಮೇಲೆ ನೀವು ಟ್ರೇಡ್ಸ್ನ ನೋಡ್ಬೋದು. ಅದ್ರ ಒಳಗಡೆ ಈ ಟೈಮ್ ಪೀರಿಯಡಲ್ಲಿ ನೀವು ಓಕೆ ಒಂದು ಒಳ್ಳೆ ಮೂಮೆಂಟ್ ಕ್ಯಾಪ್ಚರ್ ಮಾಡೋಣ ಅಂತ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಆ ಥರ ಟ್ರೇಡ್ ಮಾಡಬೇಕು ಅಂತಂದ್ರು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆ, ನ್ಯೂಸ್ ಟ್ರೇಡಿಂಗ್ ಸ್ಟ್ರಾಟಜಿಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಬೋದು ಅಂತ. ಬಟ್ ಯಾರು ಬಿಗಿನರ್ಸ್ ಆದವರು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ನೆಕ್ಸ್ಟು, ಹೌ ಪ್ರೊಫೆಷನಲ್ ಟ್ರೇಡರ್ಸ್ ಯೂಸ್ ಫಾರೆಕ್ಸ್ ಫ್ಯಾಕ್ಟ್ರಿ. ಪ್ರೊಫೆಷನಲ್ ಟ್ರೇಡರ್ಸ್ ಯಾವ ಥರ ಫಾರೆಕ್ಸ್ ಫ್ಯಾಕ್ಟ್ರಿನ ಯೂಸ್ ಮಾಡ್ತಾರೆ? ಎವ್ರಿ ಡೇ ದೇ ಚೆಕ್ ಎಕಾನಮಿಕ್ ಕ್ಯಾಲೆಂಡರ್. ಪ್ರತಿದಿನ ಅವ್ರು ಬಂದ್ಬಿಟ್ಟು ಎಕಾನಮಿಕ್ ಕ್ಯಾಲೆಂಡರನ್ನು ಚೆಕ್ ಮಾಡ್ತಾರೆ. ಮಾರ್ಕ್ ಹೈ ಇಂಪ್ಯಾಕ್ಟ್ ನ್ಯೂಸಸ್. ಸೊ ಹೈ ಇಂಪ್ಯಾಕ್ಟ್ ನ್ಯೂಸಸ್ಗಳು ಮಾತ್ರ ಫೋಲ್ಡರ್ಸ್ಗಳು ಮಾತ್ರ ಸೇವ್ ಮಾಡಿ ಇಟ್ಕೋತಾರೆ. ಹಾಗೆ ಅವಾಯ್ಡ್ ರಿಸ್ಕಿ ಟೈಮ್ಸು. ಸೊ ಈ ವೀಕಲ್ಲಿ ಏನೇನು ರಿಸ್ಕಿ ಟೈಮ್ಸ್ ಯಾವ್ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಆ ದಿನನೇ ಅವಾಯ್ಡ್ ಮಾಡಿಬಿಡ್ತಾರೆ. ಹಾಗೆ ಪ್ಲಾನ್ ಟ್ರೇಡ್ಸ್ ಅರೌಂಡ್ ನ್ಯೂಸ್. ಸೊ ನೀವು ಏನೇನು ನ್ಯೂಸ್ ಬರ್ತಾ ಇದೆ ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡ್ಕೋತಾರೆ. ಓಕೆ, ದಿಸ್ ಹೆಲ್ಪ್ಸ್ ದೆಮ್ ಟ್ರೇಡ್ ಸ್ಮಾರ್ಟರ್. ಸೊ ಇದು ಟ್ರೇಡರ್ಸಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತಂದರೆ ಸ್ಮಾರ್ಟ್ ಆಗಿ ಟ್ರೇಡ್ ಮಾಡೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಇವಾಗ ಫಾರೆಕ್ಸ್ ಫ್ಯಾಕ್ಟ್ರಿಲಿ ನಾವು ಅದು ಯಾವ ಥರ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅಂತ ನೋಡೋಣ. ಇವಾಗ ಇಲ್ಲಿ ನಿಮ್ಗೆ ಕಾಣಿಸ್ತಿರುವುದು, ನಮಗೆ ಯೆಲ್ಲೋ ಫೋಲ್ಡರ್ ಅನ್ನೋದು ಇಂಪ್ಯಾಕ್ಟ್ ಇಲ್ಲ, ಆರೆಂಜ್ ಫೋಲ್ಡರ್ ಅನ್ನೋದು ಇಂಪ್ಯಾಕ್ಟ್ ಇಲ್ಲ, ಜಸ್ಟ್ ನಮಗೆ ಬೇಕಾಗಿರೋದು ರೆಡ್ ಫೋಲ್ಡರ್. ಇಲ್ಲಿ ನಿಮಗೆ ನೋಡಿ ದಿಸ್ ವೀಕ್ ಟ್ಯೂಸ್ಡೇ July to July 18 ಅಂತಿದೆ. ಅದೇ ಕಾಲಮಲ್ಲಿ ಇಲ್ಲಿ ಬಂದರೆ ಅಪ್ ನೆಕ್ಸ್ಟು ಸರ್ಚ್ ಇವೆಂಟ್ಸು ಫಿಲ್ಟರ್ ಅಂತಿದೆ, ಕಾಣಿಸ್ತಿದೆಯಾ ಇಲ್ಲಿ? ಸೊ ಫಿಲ್ಟರ್ ಕ್ಲಿಕ್ ಮಾಡ್ದಂಗೆ ನಮಗೆ ಎಕ್ಸ್ಪೆಕ್ಟೆಡ್ ಇಂಪ್ಯಾಕ್ಟ್. ಸೊ ಆರೆಂಜ್ ಬೇಡ, ಯೆಲ್ಲೋ ಬೇಡ, ನಮಗೆ ಸಿಲ್ವರು ಬೇಡ. ಹಾಗೆ ಈವೆಂಟ್ ಟೈಪ್ಸು. ಸೊ ಇವೆಲ್ಲ ಈವೆಂಟ್ ಟೈಪ್ಸು ಬೇಕು. ಕರೆನ್ಸಿ ನೋಡೋದಾದ್ರೆ ನಾವು ಯಾವ್ಯಾವ್ದ್ರಲ್ಲಿ ಮಾಡ್ತೀವಿ ಅದು ಮಾತ್ರ ಸಾಕು. AUD ಬೇಡ, CAD ಬೇಡ, CHF ಬೇಡ, CNI ಬೇಡ, ಯೂರೋ ಒಂದಿರಲಿ, GBP ಒಂದಿರಲಿ, JPY ಒಂದಿರಲಿ, NSD ಬೇಡ, USD ಒಂದಿರಲಿ. ಓಕೆ, ಸೊ ಇವು 4 ಪೇರಲ್ಲಿ ನೀವು ಮಾಡ್ಬೋದು. ಅಪ್ಲೈ ಫಿಲ್ಟರ್ ಕೊಟ್ಟಾಗೆ ನೋಡಿ ನಮಗೆ ರೆಡ್ ಫೋಲ್ಡರ್ ನ್ಯೂಸ್ಗಳು ಮಾತ್ರ ಬರುತ್ತೆ, ಬಾಕಿ ಎಲ್ಲ ರಿಮೂವ್ ಆಯಿತು. ಅಂದರೆ ಕನ್ಫ್ಯೂಷನ್ಸ್ ಇಲ್ಲ. ಸೊ ನಮಗೆ USDಲಿ ಇವತ್ತು ಟ್ಯೂಸ್ಡೇ July 14 ಈ ವಿಡಿಯೋ ರೆಕಾರ್ಡ್ ಆಗ್ತಿರೋದು. ಸೊ ಇವತ್ತು 6 PM ಕೋರ್ CPI ಇದೆ. ಹಾಗೆ ಕೋರ್ CPI ಇಯರ್ ಆನ್ ಇಯರ್ದಿದೆ. ಹಾಗೆ CPI ಮಂತ್ ಆನ್ ಮಂತ್ ಇದೆ. ಹಾಗೆ CPI ಇಯರ್ ಆನ್ ಇಯರ್ 2 ಟೈಮ್ ಬರೋ ಚಾನ್ಸಸ್ ಇದೆ. ಓಕೆ, ಹಾಗೆ 7:30 PM ಫೆಡ್ ಚೇರ್ಮನ್ ವ್ಯಾಶ್ ಟೆಸ್ಟಿಫೈಸು. ಸೊ ಫೆಡ್ ಚೇರ್ಮನ್ ಸ್ಪೀಚ್ ಅನ್ನೋದಿರುತ್ತೆ. ಹಾಗೆ ವೆಡ್ನೆಸ್ಡೇ ನಾಳೆ 1:30 AM GBPದು ರೆಡ್ ಫೋಲ್ಡರ್ ನ್ಯೂಸ್ ಬರ್ತಾ ಇದೆ. ಸೊ 6 PM ಮತ್ತೆ USD ಇದೆ, ಕೋರ್ CPI ಅಲ್ಲ ಕೋರ್ PPI. ಓಕೆ, ನೆಕ್ಸ್ಟು USD PPI. ಹಾಗೆ 7:30 USDಗೆ ಫೆಡ್ ಚೇರ್ಮನ್ ಮತ್ತೆ ಬರ್ತಾ ಇದ್ದಾರೆ. ಹಾಗೆ ಟ್ಯೂಸ್ಡೇ 16ಗೆ 11:30 AM GBP ನ್ಯೂಸ್ ಇದೆ. ಸೊ ಈ ಟೈಮ್ಸ್ಗಳಲ್ಲೆಲ್ಲ ನಾವು ಟ್ರೇಡ್ಸ್ನ ಅವಾಯ್ಡ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡೋದಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಟು ವಾಚ್. ಯಾವ್ಯಾವ ನ್ಯೂಸು ನಾವು ಮೇಯ್ನ್ ಆಗಿ ವಾಚ್ ಮಾಡಬೇಕಾಗಿರೋದು. ಇವಾಗ ಫಾರ್ ಎಕ್ಸಾಂಪಲ್ USD ನ್ಯೂಸು, ಯೂರೋ ನ್ಯೂಸು, GBP ನ್ಯೂಸು ಅಂದ್ಕೊಳ್ಳಿ. ಸೊ ನಮಗೆ ಬೇಕಾಗಿರೋದೇ ಇವು 3 ಇಂಪಾರ್ಟೆಂಟು. USDಲಿ NFP ನೋಡಬೇಕು, CPI ನೋಡಬೇಕು, FOMC ನೋಡಬೇಕು, ಇಂಟ್ರೆಸ್ಟ್ ರೇಟ್ ನೋಡಬೇಕು, GDP ನೋಡಬೇಕು. ಓಕೆ, ಅದೇ ಯೂರೋ ನ್ಯೂಸಲ್ಲಾದರೆ ECB ಡಿಸಿಷನ್ಸ್ ನೋಡಬೇಕು, CPI ನೋಡಬೇಕು, GDP ನೋಡಬೇಕು. ECB ಅಂದರೆ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ. ಓಕೆ, ECB ಡಿಸಿಷನ್ಸ್ ಅಂದರೆ ಏನು ಅಂತ. ಹಾಗೆ GBP ನ್ಯೂಸ್ ಏನಾದ್ರು ಬರ್ತಾ ಇದೆ ಅಂತಂದರೆ BOE ಡಿಸಿಷನ್ಸ್ ನೋಡಬೇಕು, CPI ನೋಡಬೇಕು, ಎಂಪ್ಲಾಯ್ಮೆಂಟ್ ಡಾಟಾ ನೋಡಬೇಕು. ಇಲ್ಲಿ ಕಾಮನ್ ಆಗಿ ನಿಮಗೆ NFP ಗೊತ್ತು, CPI ಗೊತ್ತು, FOMC ಗೊತ್ತು, ಇಂಟ್ರೆಸ್ಟ್ ರೇಟ್ ಗೊತ್ತು, GDP ಗೊತ್ತು, ಹಾಗೆ ಎಂಪ್ಲಾಯ್ಮೆಂಟ್ ಡಾಟಾನು ಗೊತ್ತು ಅಲ್ವಾ?
ಈ BOE ಡಿಸಿಷನ್ಸ್ ಮತ್ತು ECB ಡಿಸಿಷನ್ಸ್ನ ನೀವು ಇವತ್ತು ಗೂಗಲ್ ಮಾಡಿ ಸರ್ಚ್ ಮಾಡಿ ಅದು ಏನೇನು ಅಂತ ಅನ್ನೋದು ತಿಳ್ಕೊಳ್ಳಿ. ಓಕೆ, ಹಾಗೆ ನೆಕ್ಸ್ಟು ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸು. ಸೊ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ಇಗ್ನೋರಿಂಗ್ ಎಕನಾಮಿಕ್ ಕ್ಯಾಲೆಂಡ್ರು ನೋಡೋದೇ ಇರೋದು. ಹಾಗೆ ಟ್ರೇಡಿಂಗ್ ಡ್ಯೂರಿಂಗ್ NFP ಬ್ಲೈಂಡ್ಲಿ, NFP ನ್ಯೂಸ್ ಬರೋದು ಗೊತ್ತಿದ್ರು ಅದನ್ನು ಗೊತ್ತಿಲ್ಲದಿರೋ ಥರ ಟ್ರೇಡ್ ಮಾಡೋದು. ಹಾಗೆ ನಾಟ್ ಚೆಕಿಂಗ್ ನ್ಯೂಸ್ ಟೈಮ್ಸು. ಸೊ ಯಾವ್ಯಾವ ಟೈಮಲ್ಲಿ ನ್ಯೂಸ್ ಇದೆ ಅನ್ನೋದು ಚೆಕ್ ಮಾಡದೇ ಇರೋದು. ಯೂಸಿಂಗ್ ಲಾರ್ಜ್ ಲಾಟ್ ಸೈಜಸ್ ಬಿಫೋರ್ ನ್ಯೂಸು. ಸೊ ನ್ಯೂಸ್ ಬರೋಕ್ಕಿಂತ ಮುಂಚೆ ಲಾರ್ಜ್ ಲಾಟ್ ಸೈಜ್ ತೆಗೆದ್ಬಿಟ್ಟು ಒಂದೇ ಸಲ ಶ್ರೀಮಂತ ಆಗೋಣ ಅಂತ ಹೋಗೋದು. ಹಾಗೆ ಫರ್ಗೆಟಿಂಗ್ ಟೈಮ್ ಝೋನ್ ಸೆಟ್ಟಿಂಗ್ಸ್. ಸೊ ಟೈಮ್ ಝೋನ್ ಸೆಟ್ಟಿಂಗ್ಸ್ನ ಮರ್ತೋಗಂಥದ್ದು. ಅಂದರೆ ಟೈಮ್ ಝೋನ್ ನಮ್ಮ ಟೈಮಿಗೆ ಸೆಟ್ ಮಾಡ್ಕೊಬಿಟ್ರೆ ಒಂದ್ಸಲ ಸೆಟ್ ಮಾಡಿದ್ರೆ ಮುಗೀತು. ಓಕೆ, ಅದು ಪ್ರತಿಯೊಂದು ನಮ್ಮ ಇಂಡಿಯನ್ ಕಂಟ್ರಿಲಿ ನೀವು ಏನಾದರೂ ಅದು ಓಪನ್ ಮಾಡ್ತೀರಾ ಅಂದರೆ ಆಲ್ರೆಡಿ ಅದು ಪ್ರೀ ಡಿಫೈನ್ಡ್ ಆಗಿ ಇರುತ್ತೆ. ಬಟ್ ಇಲ್ಲ ಅಂತಂದ್ರೂ ಅದನ್ನ ಒಂದ್ಸಲ ವೆರಿಫೈ ಮಾಡ್ಕೊಡಿ. ಓಕೆ, ಸೊ ಇದರಿಂದ ನಿಮಗೆ ಪರ್ಫೆಕ್ಟ್ ಟೈಮಲ್ಲಿ ನ್ಯೂಸ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಮಿಸ್ಟೇಕ್ಸ್ ಎಲ್ಲ ಮಾಡೋದೇ ಇರಿ, ಯಾಕಂದರೆ ಇದೆಲ್ಲ ಮಾಡ್ತೀರಾ ಅಂತಂದರೆ ಜರ್ನಿ ಅನ್ನೋದು ತುಂಬ ಲೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟು ಪ್ರೋ ಟಿಪ್ಸು. ಸೊ ಏನೇನು ಮಾಡಬೇಕು ಅಂದರೆ ಚೆಕ್ ಫಾರೆಕ್ಸ್ ಫ್ಯಾಕ್ಟ್ರಿ ಎವ್ರಿ ಮಾರ್ನಿಂಗ್. ಪ್ರತಿದಿನ ಬೆಳಗ್ಗೆ ಎದ್ದಂಗೆ ಫಾರೆಕ್ಸ್ ಫ್ಯಾಕ್ಟ್ರಿ ಒಂದ್ಸಲ ನೋಡಬೇಕು. ಫೋಕಸ್ ಆನ್ ರೆಡ್ ಫೋಲ್ಡರ್ ಇವೆಂಟ್ಸು. ಸೊ ಯಾವ್ಯಾವುದು ರೆಡ್ ಫೋಲ್ಡರ್ ಇವೆಂಟ್ಸ್ಗಳಿದ್ದಾವೆ ಅಂತ ಚೆಕ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಫಾರ್ಕಾಸ್ಟ್ ವರ್ಸಸ್ ಆ್ಯಕ್ಚುಯಲ್. ಸೊ ಫಾರ್ಕಾಸ್ಟಿಗೂ ಆ್ಯಕ್ಚುಯಲ್ ಬರೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಬೇಕು. ರೆಡ್ಯೂಸ್ ರಿಸ್ಕ್ ಡ್ಯೂರಿಂಗ್ ಮೇಜರ್ ನ್ಯೂಸಸ್ಸು. ಸೊ ಮೇಜರ್ ನ್ಯೂಸಸ್ ಯಾವ್ದಾದ್ರು ಬರ್ತಾ ಇದೆ ಅಂತಂದರೆ ರಿಸ್ಕ್ ಯಾವತ್ತು ಕಮ್ಮಿಲೇ ತಗೊಳ್ಳಿ. ಅದು ಏನು ಬೇಕಾದ್ರೂ ಆಗ್ಬೋದು, ಹೆಂಗೆ ಬೇಕಾದ್ರೂ ಮೂಮೆಂಟ್ಸ್ ಆಗ್ಬೋದು. ಸೊ ಕಮ್ಮಿ ರಿಸ್ಕ್ ತೊಗೊಂಡಾಗ ಅದೇನಾದ್ರು ಸ್ಲಿಪ್ಪೇಜ್ ಆಯಿತು ಅಂತಂದ್ರೆ ನಿಮಗೆ ಒಂದು $2-3 ಎಕ್ಸ್ಟ್ರಾ ಲಾಸ್ ಆಗೋ ಚಾನ್ಸಸ್ ಇದೆ. ಹಾಗೆ $2-3 ಪ್ರಾಫಿಟ್ಸ್ ಆಗೋ ಚಾನ್ಸಸ್ ಹೈ ಇದೆ. ಓಕೆ, ಸೊ ಅದರಿಂದ ರಿಸ್ಕ್ ಯಾವತ್ತು ಲೋ ಎಲ್ಲಿ ಇರಬೇಕು. ಹಾಗೆ ಯೂಸ್ ಕ್ಯಾಲೆಂಡರ್ ಆ್ಯಸ್ ಪಾರ್ಟ್ ಆಫ್ ಯುವರ್ ಡೈಲಿ ರುಟೀನ್. ಸೊ ಇನ್ನು ಮುಂದೆ ಡೈಲಿ ರುಟೀನಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಓಕೆ, ಮಾರ್ನಿಂಗು ಪ್ರತಿದಿನ ಫಾರೆಕ್ಸ್ ಫ್ಯಾಕ್ಟ್ರಿ ಎದ್ದಂಗೆ ನೋಡ್ಬಿಡ್ಬೇಕು ಇವತ್ತು ಏನೇನು ನ್ಯೂಸ್ ಇದೆ ಅಂತ. ಸೊ ಇಂಥ ಟೈಮಲ್ಲಿ ನ್ಯೂಸ್ ಇದೆ ಅಂತಂದರೆ ನಮಗೆ ಇವತ್ತಿಗೆ ಪ್ರಿಪೇರ್ ಆಗ್ಬೋದು. ಓಕೆ, ಈ ಟೈಮಲ್ಲಿ ನಾನು ಟ್ರೇಡ್ಸ್ ತಗೋಬಾರ್ದು. ಸೊ ನಿಮ್ದು ಇವಾಗ ಲಂಡನ್ ಸೆಷನ್ ಆಗಿರ್ಬೋದು, ಕೆಲವೊಬ್ರು ಟ್ರೇಡ್ ಮಾಡೋದು, ಇನ್ನು ಕೆಲವೊಬ್ರು ನ್ಯೂಯಾರ್ಕಲ್ಲಿ ಆಗಿರ್ಬೋದು. ಸೊ ಲಂಡನ್ನಲ್ಲಿ ಮಾಡೋರಿಗೆ ಯಾವ್ದಾದ್ರು ನ್ಯೂಸ್ ಇಂಪ್ಯಾಕ್ಟ್ ಇದೆಯಾ ನೋಡ್ತಾರೆ. ಹಾಗೆ ನ್ಯೂಯಾರ್ಕಲ್ಲಿ ಮಾಡೋರು ಅವರಿಗೆ ಯಾವ್ದಾದ್ರು ನ್ಯೂಸ್ ಇಂಪ್ಯಾಕ್ಟ್ ಇದೆಯಾ, ಅದಾದ್ಮೇಲೆ ಏನು ಮಾಡಬೇಕು ಅನ್ನೋದೆಲ್ಲ ಡಿಸೈಡ್ ಮಾಡಬೇಕು. ಓಕೆನಾ? ಕ್ವಿಕ್ ಸಮರಿ ನೋಡೋದಾದ್ರೆ ಕಲರು ರೆಡ್ ಅನ್ನೋದು ನಮಗೆ ಹೈ ಇಂಪ್ಯಾಕ್ಟ್ ತೋರಿಸುತ್ತೆ, ಅದೇ ಆರೆಂಜ್ ಅನ್ನೋದು ಮೀಡಿಯಂ ಇಂಪ್ಯಾಕ್ಟ್ ತೋರಿಸುತ್ತೆ, ಅದೇ ಯೆಲ್ಲೋ ಅನ್ನೋದು ಲೋ ಇಂಪ್ಯಾಕ್ಟ್ ತೋರಿಸುತ್ತೆ. ಗೋಲ್ಡನ್ ರೂಲು ಚೆಕ್ ದಿ ಎಕನಾಮಿಕ್ ಕ್ಯಾಲೆಂಡರ್ ಬಿಫೋರ್ ಪ್ಲೇಸಿಂಗ್ ಎನಿ ಟ್ರೇಡ್. ಸೊ ಯಾವುದೇ ಟ್ರೇಡ್ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಫಾರೆಕ್ಸ್ ಫ್ಯಾಕ್ಟ್ರಿ ಬಂದು ನೋಡಬೇಕು, ಯಾವ್ದಾದ್ರು ಟ್ರೇಡ್ ಇದೆಯಾ, ಇದು ನ್ಯೂಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಯಾಕಂತಂದರೆ ಫಾರ್ ಎಕ್ಸಾಂಪಲ್ ನ್ಯೂಸು ಚೆಕ್ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಇವಾಗ ಒಂದು ಟ್ರೇಡ್ ತೊಗೊಂಡಿರ ಅದು TP ಹೊಡಿಯೋಕ್ಕೆ ಇವತ್ತು ಒಂದು ಡೇನೇ ಬೇಕಾಗ್ಬೋದು. ಸೊ ನಿಮಗೆ ಇವತ್ತು ಸಂಜೆ ಒಂದು 7 ಗಂಟೆಗೆ CPI ನ್ಯೂಸ್ ಏನೋ ಇದೆ ಅಂತ ಗೊತ್ತಾದಾಗ ಅದಕ್ಕಿಂತ ಮುಂಚೆ ಬಂದಿರೋ ಪ್ರಾಫಿಟ್ಸಲ್ಲಿ ಕ್ಲೋಸ್ ಮಾಡ್ಬೋದು. ಇಲ್ಲ ಅದು ಬಿಟ್ಬಿಟ್ಟು ಓಕೆ ಫುಲ್ TPನೂ ಸಿಗಲಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಈ CPI ನ್ಯೂಸ್ ಬರ್ಬೇಕಾದ್ರೆ 100+ ಪಿಪ್ಸ್ ಮೂಮೆಂಟ್ಸ್ ಆಗೋದ್ರಿಂದ ಸಡನ್ ನಮ್ಮ SL ಎಲ್ಲ ಹೊಡೆದು ಈ ಅಕೌಂಟೇ ವಾಶೌಟ್ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ಯಾವುದೇ ಟ್ರೇಡ್ ತೊಗೊಂಡ್ರು ಅದಾದಮೇಲೆ ನೀವು ಚೆಕ್ ಮಾಡಬೇಕು ಫಾರೆಕ್ಸ್ ಫ್ಯಾಕ್ಟ್ರಿಗೆ ನೆಕ್ಸ್ಟ್ ಯಾವ್ಯಾವ ನ್ಯೂಸು ಯಾವ್ಯಾವ ಟೈಮಲ್ಲಿ ಬರುತ್ತೆ ಅಂತ. ಅಷ್ಟರೊಳಗಡೆ ನಿಮ್ಮ ಟ್ರೇಡ್ಸ್ ಅನ್ನೋದು ಕ್ಲೋಸ್ ಆಗಿರಬೇಕು. ಓಕೆ, ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದರೆ ಫಾರೆಕ್ಸ್ ಫ್ಯಾಕ್ಟ್ರಿ ಇಸ್ ದಿ ಪವರ್ಫುಲ್ ಟೂಲ್ ಫಾರ್ ಫಾರೆಕ್ಸ್ ಟ್ರೇಡರ್ಸು. ಫಾರೆಕ್ಸ್ ಟ್ರೇಡರ್ಸ್ಗೆ ಪವರ್ಫುಲ್ ಟೂಲೇ ಈ ಫಾರೆಕ್ಸ್ ಫ್ಯಾಕ್ಟ್ರಿ. ದಿ ಎಕನಾಮಿಕ್ ಕ್ಯಾಲೆಂಡರ್ ಈಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಚರು. ಸೊ ಎಕನಾಮಿಕ್ ಕ್ಯಾಲೆಂಡರ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಚರ್ ಆಗಿರುತ್ತೆ. ಇಲ್ಲಿ ನಿಜ ಹೇಳ್ಬೇಕು ಅಂತಂದರೆ ನಾನು ಸ್ಟಾರ್ಟಿಂಗಲ್ಲಿ ಫಾರೆಕ್ಸ್ ಫ್ಯಾಕ್ಟ್ರಿಗೆ ಬಂದಾಗ ನಾನು ತುಂಬ ಲೈವ್ಗಳು ನೋಡ್ತಿದ್ದೆ ಯೂಟ್ಯೂಬಲ್ಲಿ. ಸೊ ಈ ಟೈಮಲ್ಲಿ ಈ ನ್ಯೂಸ್ ಬರ್ತದೆ, ಈ ಟೈಮಲ್ಲಿ ಈ ನ್ಯೂಸ್ ಬರ್ತದೆ, ಯಾರೋ ಟ್ರೇಡ್ ಮಾಡಬೇಡಿ, ಬಿಗ್ ಮೂಮೆಂಟ್ಸ್ ಬರುತ್ತೆ ಅಂತ ಅಂತಿದ್ರು. ಬಟ್ ಇದು ಯಾವ ಥರ ನೋಡಬೇಕು ಅಂತ ಯಾರು ಹೇಳ್ತಾನೆ ಇರಲಿಲ್ಲ. ಯಾಕಂತಂದರೆ ಇದು ಒಂದು ಇಟ್ಕೊಂಡೆ ಎಷ್ಟೋ ಜನ ಕೋರ್ಸ್ ಸೆಲ್ ಮಾಡ್ತಿದ್ದಾರೆ. ಓಕೆ, ಈ ಫಾರೆಕ್ಸ್ ಫ್ಯಾಕ್ಟ್ರಿ ಹೇಳ್ಕೊಡ್ಬೇಕು ಅಂತಂದೇ 5,000 ಇಸ್ಕೋತಾರೆ. ಯಾಕಂತಂದರೆ ಇದೇ ಮೇನ್ ಇಂಪಾರ್ಟೆಂಟ್. ಇದು ಗೊತ್ತಾದ್ರೇ ಮಾರ್ಕೆಟಲ್ಲಿ ಯಾವ್ಯಾವ ಟೈಮಲ್ಲಿ ಮಾಡಬಾರ್ದು ಅನ್ನೋದು ಗೊತ್ತಾಗೋದು. ಸೊ ಇದೊಂದು ತಿಳ್ಸೋಕ್ಕೇ ಕಾಸು ಕೇಳ್ತಾರೆ. ಸೊ ನಾನಿದು ಹೆಂಗೆ ಹುಡ್ಕೋದಪ್ಪ ಫಾರೆಕ್ಸ್ ನ್ಯೂಸ್ ಅಂತಂದರೆ ಫಾರೆಕ್ಸ್ ಫ್ಯಾಕ್ಟ್ರಿ ಬರ್ತಿರ್ಲಿಲ್ಲ, ಬೇರೆ ಏನೇನೋ ಬರ್ತಿತ್ತು, ಅದು ಅರ್ಥನೂ ಆಯ್ತಿರ್ಲಿಲ್ಲ. ಬಟ್ ಒಂದು ಟೈಮ್ ಕೂತ್ಕೊಂಡು ಎಲ್ಲ ಅನಾಲಿಸಿಸ್ ಮಾಡಿ ಆದಾಗ ಗೊತ್ತಾಯಿತು, ಓಕೆ ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು, ಈ ಥರ ಇದೆ, ಫಾರ್ಕಾಸ್ಟಿಗೂ ಆ್ಯಕ್ಚುಲಿಗೂ ಡಿಫ್ರೆನ್ಸ್ ಏನು, ಪ್ರತಿಯೊಂದು ತಿಳ್ಕೊಂಡಾಗ ನನಗೆ ಇದು ಅರ್ಥ ಆಯ್ತಾ ಬಂತು. ಇವಾಗ ನಾನು ತಿಂಗಳಲ್ಲಿ ನೋಡೋದಾದರೆ ಮ್ಯಾಕ್ಸಿಮಮ್ ಟ್ರೇಡ್ಸ್ ಅಂತಂದರೆ ಒಂದು 6 ಟ್ರೇಡ್ಸ್ ತೊಗೊಂಡ್ರೆ ಹೆಚ್ಚು. ಓಕೆ, ನಾನು ಪ್ರತಿದಿನ ಟ್ರೇಡ್ ಏನು ನೋಡ್ತಾ ಕೂತಿರಲ್ಲ. ನಾನು ನ್ಯೂಸ್ ನೋಡ್ತೀನಿ, ನ್ಯೂಸಲ್ಲಿ ಆ್ಯಕ್ಚುಯಲ್ ವರ್ಸಸ್ ಫಾರ್ಕಾಸ್ಟಿಗೆ ಏನು ಡಿಫ್ರೆನ್ಸ್ ಇದೆ ನೋಡ್ತೀನಿ. ಅದಕ್ಕೆ ಯಾವ್ದಾದ್ರು ಸೆಟಪ್ ಸಿಕ್ಕಿದ್ರೆ ಬೈ ಮಾಡ್ತೀನಿ. ಅದು SL ಹೊಡೆದ್ರೆ SL ಆಕ್ಸೆಪ್ಟ್ ಮಾಡ್ಕೋತೀನಿ, TP ಹೊಡೆದ್ರೆ TP ಆಕ್ಸೆಪ್ಟ್ ಮಾಡ್ಕೋತೀನಿ. ಬಟ್ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮು. ಸೊ ನಾನು ನನ್ನದೇ ಆದ ಸಿಸ್ಟಮ್ನ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾನೆ ಇರ್ತೀನಿ. ಸೊ ಈ ಒಂದೇ ಸಿಸ್ಟಮ್ನ ಫಾಲೋ ಮಾಡೋದ್ರಿಂದ ಶಾರ್ಟ್ ಟರ್ಮಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಏನಿರಲ್ಲ, ಬಟ್ ಲಾಂಗ್ ಟರ್ಮಲ್ಲಿ ನಾವು ಯೋಚನೆ ಮಾಡ್ಬೇಕಾದ್ರೆ ನಮಗೆ ಒಂದು ಒಳ್ಳೆ ರಿಸಲ್ಟಲ್ಲಿ ನಾವಿರ್ತೀವಿ. ಓಕೆ,
ಇಟ್ ಹೆಲ್ಪ್ಸ್ ಟ್ರೇಡರ್ಸ್ ಟ್ರ್ಯಾಕ್ ಹೈ ಇಂಪ್ಯಾಕ್ಟ್ ನ್ಯೂಸಸ್ ಇವೆಂಟ್ಸ್. ಸೊ ಟ್ರೇಡರ್ಸ್ಗೆ ಹೈ ಇಂಪ್ಯಾಕ್ಟ್ ನ್ಯೂಸ್ ಬರೋದನ್ನ ಟ್ರ್ಯಾಕ್ ಮಾಡ್ಬೋದು. ಹಾಗೆ ಫಾರ್ಕಾಸ್ಟ್ ವರ್ಸಸ್ ಆಕ್ಚುಯಲ್ ರಿಸಲ್ಟ್ ಡ್ರೈವ್ ಮಾರ್ಕೆಟ್ ಮೂವ್ಮೆಂಟ್ಸ್. ಸೊ ನಮಗೆ ಫಾರ್ಕಾಸ್ಟಿಗೂ ಆಕ್ಚುಲಿಗೂ ಇರೋ ಡಿಫ್ರೆನ್ಸ್ ಗೊತ್ತಿದೆ. ಸೊ ಇದೇ ಮೈನ್ ಮೂವ್ಮೆಂಟ್ಸ್ ಬರೋಕ್ಕೆ ಕಾರಣ. ಚೆಕಿಂಗ್ ಫಾರೆಕ್ಸ್ ಫ್ಯಾಕ್ಟರಿ ಡೈಲಿ ಕ್ಯಾನ್ ಹೆಲ್ಪ್ ಅವಾಯ್ಡ್ ಅನ್ನೆಸೆಸರಿ ಲಾಸಸ್. ಸೊ ಡೈಲಿ ಫಾರೆಕ್ಸ್ ಫ್ಯಾಕ್ಟರಿ ಚೆಕ್ ಮಾಡೋದ್ರಿಂದ ಅನ್ನೆಸೆಸರಿ ಲಾಸಸ್ಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಮಾಸ್ಟರಿಂಗ್ ಫಾರೆಕ್ಸ್ ಫ್ಯಾಕ್ಟರಿ ಹೆಲ್ಪ್ಸ್ ಟ್ರೇಡರ್ಸ್ ಸ್ಟೇ ಇನ್ಫಾರ್ಮ್ಡ್ ಆ್ಯಂಡ್ ಅವಾಯ್ಡ್ ಬೀಯಿಂಗ್ಸ್ ಸರ್ಪ್ರೈಸ್ಡ್ ಬೈ ಮೇಜರ್ ಮಾರ್ಕೆಟ್ ಮೂವಿಂಗ್ ಇವೆಂಟ್ಸ್. ಸೊ ನಾವೇನಾದರೂ ಫಾರೆಕ್ಸ್ ಫ್ಯಾಕ್ಟರಿನ ಮಾಸ್ಟರ್ ಮಾಡ್ಕೊಂಡ್ರೆ ಟ್ರೇಡರ್ಸಿಗೆ ಮೊದಲೇ ಇನ್ಫಾರ್ಮ್ ಆಗುತ್ತೆ, ಓಕೆ ಯಾವ ಥರ ಅವಾಯ್ಡ್ ಮಾಡಬೇಕು ಅನ್ನೋದು. ಹಾಗೆ ಸರ್ಪ್ರೈಸಸ್ಗಳು ಇರೋಲ್ಲ. ಯಾಕಂತಂದ್ರೆ ಇವಾಗ ನ್ಯೂಸ್ ಗೊತ್ತಿಲ್ಲದೆ ನಾವು ಎಂಟರ್ ಆದಾಗ ಎಲ್ ಇಟ್ಟದ್ದು ಯಾಕೆ ಇಟ್ಟಾಯ್ತು ಗೊತ್ತಿಲ್ಲ, ಅದೇ ಟಿ ಪಿ ಇಟ್ಟಾದ್ರು ಯಾಕೆ ಇಟ್ಟಾಯ್ತು, ಇಷ್ಟು ಬೇಗ ಯಾಕೆ ಇಟ್ಟಾಯ್ತು, ರೀಸನ್ ಏನು ಗೊತ್ತಿಲ್ಲ. ನಾವು ಯಾವುದೇ ಟ್ರೇಡ್ಸ್ ತೊಗೊಂಡಿದ್ರು ಅದು ಯಾಕೆ ಆಯಿತು ಅನ್ನೋದು ಎಕ್ಸ್ಪ್ಲೈನ್ ಮಾಡಕ್ಕೆ ಗೊತ್ತಿರಬೇಕು. ಸೊ ಎಕ್ಸ್ಪ್ಲೈನ್ ಮಾಡಕ್ಕೆ ಗೊತ್ತಿದ್ರೆ ನೀವು ತಗೊಂಡಿರೋ ಟ್ರೇಡ್ಸ್ ಲಾಜಿಕ್ ಕರೆಕ್ಟ್ ಇದೆ ಅಂತ. ಇಲ್ಲ ನಿಮಗೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಅಂತಂದ್ರೆ ನೀವು ಏನೋ ತಪ್ಪು ಮಾಡಿದ್ದೀರಾ, ಅಂದ್ರೆ ನೀವು ರ್ಯಾಂಡಮ್ ಆಗಿ ಎಂಟ್ರಿ ಆಗಿದ್ದೀರಾ ಅಂತ ಅರ್ಥ. ಯಾವುದೇ ಟ್ರೇಡು, ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಎಸ್ ಎಲ್ ಆಯಿತು, ಏನಕ್ಕೆ ಎಸ್ ಎಲ್ ಆಯಿತು ಅನ್ನೋದು ಹೇಳಕ್ ಗೊತ್ತಿರಬೇಕು. ಸೊ ಈ ಥರ ತಗೊಂಡೆ, ಈ ಥರ ಡೈರೆಕ್ಷನ್ ಇತ್ತು, ಈ ಕೀ ಝೋನ್ಸಲ್ಲಿ ಈ ಕನ್ಫರ್ಮೇಷನ್ ಬಂತು, ಸೊ ಈ ಕನ್ಫರ್ಮೇಷನ್ ಬಂದಿದ್ರಿಂದ ನಾನು ಎಂಟರ್ ಆದೆ. ಸೊ ಯಾಕೆ ಎಸ್ ಎಲ್ ಇಟ್ಟಾಯಿತು, ಸೊ ಈ ನ್ಯೂಸ್ ಇತ್ತು, ಆ ನ್ಯೂಸ್ ನೋಡಿಲ್ವಾ, ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ಹಂಗಿದ್ದಾಗ ಮಾತ್ರ ಇಲ್ಲಿ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ, ಓಕೆನಾ. ಟ್ರೇಡಿಂಗಲ್ಲಿ ಕಾಸಿದೆ, ಬಟ್ ಈ ಕಾಸನ್ನ ಯಾವ ಥರ ತಗೋಬೇಕು ಅಂತಂದರೆ ಅದಕ್ಕೆ ಅಷ್ಟೇ ನಾಲೆಡ್ಜ್ ಅನ್ನೋದು ಬೇಕು. 1 ತಿಂಗಳು ಕೋರ್ಸ್ ಮಾಡಿ 15 ದಿನ ಕೋರ್ಸ್ ಮಾಡಿ ಅಂತೂ ನೀವು ಇಲ್ಲಿ ಸಕ್ಸಸ್ ಆಗೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆ ಥರ ನೀವು ಹೋಗಿ ಕಲ್ತ್ರೂ ಮತ್ತೆ ಒಂದಲ್ಲ ಒಂದು ಟೈಮಲ್ಲಿ ಇದೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದರಿಂದ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ಬೇಡಪ್ಪ ನೋಡೋದು ಬೇಡ, ನಂಗೆ ಆಲ್ರೆಡಿ ಗೊತ್ತು, ಬಟ್ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪಾರ್ಟ್ 0 ಇಂದ ಸ್ಟಾರ್ಟ್ ಮಾಡಿ ಪಾರ್ಟ್ 100 ಗಂಟ ನೀವು ನೋಡಿದಾಗ ಕಂಪ್ಲೀಟ್ ಗೈಡ್ ಸಿಗುತ್ತೆ. ಸೊ ಮಿಸ್ಟೇಕ್ಸ್ ಅನ್ನೋದು ತುಂಬ ಅವಾಯ್ಡ್ ಆಗಿಬಿಡುತ್ತೆ, ಓಕೆನಾ. ಹಾಗೆ ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸು ನೀವು ಹಾಕಕ್ಕೆ ರೆಡಿಯಾಗಿ, ನಮ್ಮ ಗೈಡೆನ್ಸು ಯಾವತ್ತೂ ನಮ್ಮ ಕಡೆಯಿಂದ ಇರುತ್ತೆ. ಈ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ನೋಡಿದ್ರಿ, ಹಾಗೆ ಹೊಸದಾಗಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು, ಇವತ್ತೇನೇನು ಕಲಿತ್ರಿ, ಜೊತೆಗೆ ನಿಮ್ಮ ಹೆಸರು ನಿಮ್ಮ ಊರು ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋದಲ್ಲಿ ಏನಾದರೂ ನೆಗೆಟಿವ್ ಪಾಸಿಟಿವ್ ಏನೇ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ನಿಮಗೆ ಏನಾದರೂ ಹೊಸ ಕಾನ್ಸೆಪ್ಟ್ಗಳು ಬೇಕು ಅಂತಂದ್ರು ನೀವು ಕಮೆಂಟ್ಸ್ ಮಾಡ್ಬೋದು. ಓಕೆ, ಈ ಥರ ಬೇಕು ಅಂತಂದರೆ ನಾನು ಅದೆಲ್ಲ ನೋಟ್ ಮಾಡ್ಕೊತೀನಿ. ನೆಕ್ಸ್ಟ್ ಟೈಮ್ ಈ 100 ಡೇಸ್ ಸೀರೀಸ್ ಮುಗಿದ್ಮೇಲೆ ನಾನು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.